ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು 40 ಎದೆಯ ಸುತ್ತಳತೆಯ ಬ್ಲೌಸ್ ಕಟಿಂಗ್ ತೋರಿಸ್ತಾ ಇದ್ದೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ, ಲೈಕ್ ಅಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಪೋರ್ಟ್ ಮಾಡಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಾನು ಯಾವ ರೀತಿ ಕಟಿಂಗ್ಸ್ ಮಾಡಿದ್ದೀನಿ, ಎಷ್ಟು ಈಸಿ ಮೆಥಡ್ ಅಲ್ಲಿ ತೋರಿಸಿದ್ದೀನಿ ಅನ್ನೋದು ನಿಮ್ಗೂ ಗೊತ್ತಾಗುತ್ತೆ. ಹಂಗಾಗಿ ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಸಿಂಪಲ್ ಬ್ಲೌಸ್, ಲೈನಿಂಗ್ ಬ್ಲೌಸ್. ನಾನು ಮೊದಲನೇದಾಗಿ ಯಾವ ರೀತಿ ಮೆಜರ್ಮೆಂಟ್ ತಗೊಳ್ತಿದ್ದೀನಿ ಅಂತಂದ್ರೆ, ಕಂಕ್ಳಿಂದ ಉಕ್ಸ್ಪಟ್ಟಿ, ಇದು ಡಬಲ್ ಪಟ್ಟಿವರೆಗೂ, ಕಾಜಾ ಪಟ್ಟಿವರೆಗೂ ಮೆಜರ್ಮೆಂಟ್ ತಗೊಂತೀನಿ. ಅದು 9 ಇಂಚ್ ಬಂದಿದೆ. ಬಾಡಿ ಸುತ್ತಳತೆ ಬಂದು ಇವ್ರದ್ದು 9 ಇಂಚ್ ಇದೆ. ಎಕ್ಸ್ಟ್ರಾ ನಾನು 2 ಇಂಚ್ ತಗೊಂಡು ಅಲ್ಲಿಗೆ 11 ಇಂಚ್ ಇಟ್ಕೊಂಡಿದ್ದೀನಿ. ಇಲ್ಲಿ ಡೌನ್ ಬೆನ್ನ ಹತ್ರ ಸ್ವಲ್ಪ ಕಟಿಂಗ್ಸ್ ಮಾಡ್ಬೇಕಾದ್ರೆ ಹೆಚ್ಚು ಕಡಿಮೆ ಇರುತ್ತಲ್ಲ, ಹಂಗಾಗಿ ಒಂದೇ ಸಮವಾಗಿ ಮೆಜರ್ಮೆಂಟ್ ತಗೊಂಡು ಅಲ್ಲೊಂದು ಲೈನ್ ಮಾಡ್ಕೊಳ್ತೀನಿ. ಮತ್ತೆ ನೆಕ್ಸ್ಟ್ ಬಂದು ಬ್ಯಾಕ್ ಸೈಡು, ಭುಜದಿಂದ ಸೊಂಟದವರೆಗೂ ಎಷ್ಟು ಉದ್ದ ಇದೆ ಅನ್ನೋದನ್ನ ನೋಡ್ಕೊಳ್ತಾ ಇದ್ದೀನಿ. ಸೆಕೆಂಡ್ ಇದು ಮೊದಲನೇದು ಬಾಡಿ ಸುತ್ತಳತೆ ನೋಡ್ಕೊಂಡು ನಾವು ಈ ರೀತಿ ಮಡ್ಚಿಟ್ಕೊಬೇಕು. ಬಟ್ಟೆನ ಮಡ್ಚಿ ಈ ರೀತಿ ನಾವು ಹಾಕೊಳ್ಬೇಕು. ನೆಕ್ಸ್ಟ್ ಎರಡನೇದಾಗಿ ಬ್ಯಾಕ್ ಸೈಡ್ ಉದ್ದ ಅಲ್ಲೇ ಎಷ್ಟಿದೆ ಅನ್ನೋದನ್ನ ನೋಡ್ಕೊಬೇಕು. ಇನ್ನೊಂದ್ಸರಿ ನಾನು ನೋಡ್ಕೊಳ್ತಾ ಇದ್ದೀನಿ. ಉದ್ದ ಇವ್ರದ್ದು 14.5 ಇದೆ, ನಾನು 15.5 ಇಟ್ಕೊಳ್ತಾ ಇದ್ದೀನಿ. 14.5 ಇದೆ, ನಾನು 15.5 ಇಟ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಭುಜ ಮತ್ತೆ ಸೊಂಟದ ಹತ್ರ ಸ್ಟಿಚ್ ಹೋಗುತ್ತಲ್ಲ 1 ಇಂಚು, ಹಂಗಾಗಿ ನಾನು ಇಟ್ಕೊಳ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಬಂದು ಅದಾದ ನಂತರ ಈಗ ನೆಕ್ ಕಡೆ ಅದು ಡೀಪ್ ಅಗಲ ಎಷ್ಟಿದೆ ನೋಡ್ಕೊಳ್ಬೇಕಾಗುತ್ತೆ. ಇದು ಬಂದು ಅವ್ರದ್ದು 1.25 ಇದೆ, ಅದ್ರಲ್ಲಿ ಸ್ವಲ್ಪ ಸ್ಟಿಚ್ ಹಿಡಿದಿದ್ದಾರೆ, ಹಂಗಾಗಿ ಡೀಪ್ ಇತ್ತೇನು ಮೆಜರ್ಮೆಂಟ್ ಬ್ಲೌಸ್. ನಾನು 2 ಇಂಚ್ ತಗೊಂಡಿದ್ದೀನಿ. ಮತ್ತೆ ಬ್ಯಾಕ್ ಸೈಡ್ ಉದ್ದ ಬಂದು ಇವ್ರದ್ದು 9.5 ಇದೆ, ನಾನು 9.5 ಇಟ್ಕೊಳ್ತಾ ಇದ್ದೀನಿ. ಇದು 2 ಇಂಚ್ ಇಟ್ಕೊಂಡೆ. ಮತ್ತೆ ಉದ್ದ ಬಂದು 9.5 ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 3 ಇಂಚಿಗೆ ನಾನು ಡೀಪ್ ತಗೊಳ್ಳೋದು, ಯಾಕಂದ್ರೆ ಬ್ರಾಡ್ ಆಗಿ ನೀಟಾಗಿ ಬರುತ್ತೆ ಅನ್ನೋಕ್ಕೋಸ್ಕರ. ಅದು ಅಲ್ಲದೆ ಇವರು ಡೋರಿ ಕಟ್ಕೊಳ್ಳಲ್ಲ, ಹಂಗಾಗಿ ಸ್ವಲ್ಪ ಈ ರೀತಿ ನಾನು ತಗೊಂಡ್ರೆ ಡೋರಿ ಭುಜ ಜಾರಕ್ ತಪ್ಪುತ್ತೆ ಅನ್ನೋಕ್ಕೋಸ್ಕರ ಈ ರೀತಿ ನಾನು ತಗೊಂಡೆ. ಹಾಗೆ ಸಿಂಪಲ್ ಆಗಿ ಒಂದು ಯು ಶೇಪ್. ನೆಕ್ಸ್ಟ್ ಬಂದು ಭುಜ ಮೆಜರ್ಮೆಂಟ್ ತಗೋಬೇಕು. ಭುಜ ಇವ್ರದ್ದು 3 ಕಾಲಿದೆ, ಸ್ಟಿಚ್ ಎಲ್ಲ ಸೇರಿ, ಒಳಗಡೆ ಹೊರಗಡೆ ಸ್ಟಿಚ್ ಎಲ್ಲ ಸೇರಿ 3 ಕಾಲಿದೆ. ಒಟ್ಟು ಒಳ ಸ್ಟಿಚ್ಚು ಹೊರ ಸ್ಟಿಚ್ಚು ಎಲ್ಲ ಸೇರಿ 3 ಕಾಲನ್ನು ಮಾರ್ಕ್ ಮಾಡ್ಕೊಂಡೆ. ಮತ್ತೆ ಕಂಕಳು ಇದು ಎಷ್ಟು ತಗೊಂಡಿದ್ದಾರೆ ನೋಡೋಣ. ಇದು ಸ್ವಲ್ಪ ಒಬ್ಬೊಬ್ಬರಿಗೆ 6 ತಗೊಳ್ಬೇಕಾಗುತ್ತೆ. ಇವ್ರದ್ದು ಎಷ್ಟಿದೆ ನೋಡ್ಕೊಳ್ತೀನಿ. ಇವ್ರದ್ದು ಒಂದು 5 ಇದೆ, ನಾನು 5.5 ಇಟ್ಕೊಳ್ತಾ ಇದ್ದೀನಿ. ಕಂಕಳಿನ ಅಳತೆ ಬಂದು 5.5 ಇದೆ. ಇಟ್ಕೊಳ್ತಾ ಇದ್ದೀನಿ. ಅಲ್ಲೊಂದೆರಡು 3/4 ಇಂಚು ಮಾರ್ಕ್ ಮಾಡ್ಕೊಂಡೆ. ಅಲ್ಲಿಂದ ನಾವು ಶೇಪ್ ತಕೊಂಡ್ರೆ ನೀಟಾಗಿ ಕೂರುತ್ತೆ, ಮತ್ತೆ ನೆರಿಗೆ ತರ ಬರಲ್ಲ ಅಂತ. ಇದು ಬಾಡಿ ಸುತ್ತಳತೆ 9 ಇದೆ. ಇದು ಅವ್ರದ್ದು ಅಳತೆ ಫಿಟ್ಟಿಂಗು. ಮತ್ತೆ 2 ಇಂಚು ಸ್ಟಿಚಿಂಗ್ ಬಿಟ್ಟಿದ್ದೀನಿ. ಇದು ನಾನು 2 3/4 ಪಾಯಿಂಟ್ ಮಾಡಿದ್ನಲ್ಲ, ಅಲ್ಲಿಂದ ಇಲ್ಲಿಗೆ ಈ ತರ ಶೇಪ್ ತಕೊಳ್ಬೇಕು. 1 ಇಂಚ್ ಇದು ನಾವು ಶೇಪ್ ತಕೊಂಡು ನೋಡ್ಕೊಳ್ತೀನಿ. ಇದು ಸ್ಟಿಚ್ ಎಲ್ಲ ಸರಿಯಾಗಿ ಬಂದಿದೆಯಾ ಅಂತ. ಕರೆಕ್ಟ್ ಆಗಿದೆ. ಈಗ ನಾನು ಕಟ್ ಮಾಡ್ಕೊಳ್ಳೋಣ ಬನ್ನಿ. ನಾನು 2 ಬ್ಲೌಸ್ದು ಒಟ್ಟಿಗೆ ಸೇರಿಸಿ ಕಟ್ ಮಾಡ್ತಾ ಇದ್ದೀನಿ, ಯಾಕಂದ್ರೆ ಒಂದೇ ಡಿಸೈನ್ ಅಲ್ಲ, ಹಂಗಾಗಿ ಏನು ಬೇರೆ ಡಿಸೈನ್ ಇಲ್ಲ, ಏನಿಲ್ಲ, ಬರೀ ಯು ಶೇಪ್ ಸಿಂಪಲ್ ಬ್ಲೌಸ್. ನಾವು ಕೊಟ್ರೆ ಮ್ಯಾಚಿಂಗ್ ಸ್ಯಾರಿ ಮ್ಯಾಚಿಂಗು ಪೈಪಿಂಗ್ ಕೊಟ್ಕೊಳ್ಬೋದು. ಈಗ ನಾನು ಬ್ಯಾಕ್ ನೆಕ್ದು
ಕಟಿಂಗ್ಸ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಕಟಿಂಗ್ಸ್ ಆಯಿತು. ನಾವು ಲೈನಿಂಗ್ ಬಟ್ಟೆನ ನೀಟಾಗಿ ಮೆಸರ್ಮೆಂಟ್ ತಗೊಂಡು ನಾವು ಕಟ್ ಮಾಡ್ಕೊಂಡ್ಬಿಟ್ರೆ ಮೇನ್ ಬಟ್ಟೆ ಮೇಲೆ ಇಟ್ಕೊಂಡು ಆರಾಮಾಗಿ ಬೇಗ ಒಂದು 2 ನಿಮಿಷದಲ್ಲಿ ಕಟ್ ಮಾಡ್ಕೊಂಡ್ಬಿಡ್ಬೋದು. ಮೇನ್ ಆಗಿ ಲೈನಿಂಗ್ ಬಟ್ಟೆಯಲ್ಲಿ ಮೆಸರ್ಮೆಂಟ್ ತಗೊಬೇಕಾಗುತ್ತೆ. ಈಗ ಬ್ಯಾಕ್ ಪಾರ್ಟ್ ಆಯಿತು. ನೆಕ್ಸ್ಟ್ ಬಂದು ಫ್ರಂಟ್ ಪಾರ್ಟ್ ಕಡೆದು ಕಟ್ ಮಾಡ್ಕೊಳ್ಳೋಣ ಬನ್ನಿ. ಫ್ರಂಟ್ ಕಡೆನು ಏನು ಅಂತ ವಿಶೇಷತೆ ಏನಿಲ್ಲ, ಮಾಮೂಲಿ. ಈಗ ನೆಕ್ ಬಂದಿರೋದು 6.5 ಇದೆ ಮುಂದ್ಗಡೆ ನೆಕ್ಕು. ಇದು ಚೆಸ್ಟ್ ಕಡೆದು ಉದ್ದ ಬಂದು ಇವ್ರದ್ದು 12.75 ಇದೆ. ನಾನು 13 ಇಡ್ತಾ ಇದ್ದೀನಿ, ಯಾಕಂದ್ರೆ ಸ್ವಲ್ಪ ಬ್ಯಾಕ್ ಇವ್ರದ್ದು ಲೆಂತ್ ಇದೆ. ಇವ್ರದ್ದು 6.5 ಇದೆ ಮುಂದೆ ಡೀಪು. 6.5 ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ 2.5 ಇಟ್ಕೊಳ್ತಾ ಇದ್ದೀನಿ. ನಾನು ಸ್ಕೇಲ್ ಎಲ್ಲ ಏನು ಇಟ್ಕೊಂಡಿಲ್ಲ, ಯಾಕಂದ್ರೆ ಅರ್ಜೆಂಟ್ ಬ್ಲೌಸ್ ಸ್ಟಿಚ್ ಮಾಡಬೇಕಾಗಿತ್ತು. ಹಂಗಾಗಿ ಒಂದು ವಿಡಿಯೋ ಮಾಡೋಣ ಅನ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ಸ್ಕೇಲ್ ಎಲ್ಲ ಇಟ್ಕೊಂಡಿಲ್ಲ. ಹಾಗೆ ಟೇಪು ಮತ್ತೆ ಮಾರ್ಕ್ ಪೀಸ್ ಇಟ್ಕೊಂಡು ಹಾಗೆ ಬೇಗ ಬೇಗ ಮೆಜರ್ಮೆಂಟ್ ಮಾಡಿಕೊಂಡು ನಾನು ಸ್ಟಿಚ್ ಮಾಡ್ತಾ ಇದ್ದೀನಿ. ಬ್ಲೌಸ್ ಸ್ಟಿಚ್ ಆದ್ಮೇಲೆ ಒಂದು ವಿಡಿಯೋ ಮಾಡ್ತೀನಿ, ಇಲ್ಲ ಫೋಟೋ ಹಾಕ್ತೀನಿ. ಈ ಬ್ಲೌಸ್ 2 ಬಂದು ಸಂಜೆ ಹೊತ್ತಿಗೆ ಕೊಡಬೇಕು, ಹಂಗಾಗಿ ನಾನು ಇದು ಅಷ್ಟೇನೆ ಸೇಮ್ 6 ಇಂಚ್, ಇದು 5.5 ಬರುತ್ತೆ ಫ್ರಂಟ್ ಕಡೆದು ತೋಳಿದು. ಡೀಪ್ ಅಷ್ಟೇ ಮುಂದ್ಗಡೆನು. ಇದು 6.5 ಬಂತಿದ್ದು. ಈಗ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಚೆಸ್ಟ್ ಕಡೆದು ಭುಜದಿಂದ ಚೆಸ್ಟ್ ಕೆಳಗಡೆವರೆಗೂ ಎಷ್ಟು 13 ಬಂತು, 12.25 ಇತ್ತು. ನಾನು 1.2 ಇಂಚ್ ಇದು ಮಾಡಿ ಎರಡು ಪಾಯಿಂಟ್ ಇಟ್ಕೊಂಡು ಅಲ್ಲಿ 1.5 ಮಾರ್ಕ್ ಮಾಡ್ಕೊಂಡು 1.5 ಇಂದ 3.5 ಪಾಯಿಂಟ್ ತಗೊಂಡು ಈ ಕ್ರಾಸ್ ಆಗಿ ತಗೊಂಡಿದ್ದೀನಿ ಬೆಲ್ಟ್ ಪಟ್ಟಿ ಹತ್ರ. ಈಗ ನಾನು ತೋಳು ಕಟ್ ಮಾಡ್ಕೊಳ್ತಾ ಇದ್ದೀನಿ. ತೋಳು ಅಂತೀನಿ, ಸಾರಿ, ಕಂಕ್ಳಿನ ಸುತ್ತಳತೆ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕ್ರಾಸ್ ಆಗಿ ಇದನ್ನ ಕಟ್ ಮಾಡ್ಕೊಬೇಕು. ಈಗ ಫ್ರಂಟ್ ಕಡೆದನ್ನು ಆಯ್ತು. ಒಂದು ಪೀಸ್ ಉದ್ದ ಒಂದು ಪೀಸ್ ತುಂಡ ಇತ್ತು, ಹಂಗಾಗಿ ನಾನು ಒಂದೊಂದು ಲೈನಿಂಗ್ ಪೀಸನ್ನ ಇಟ್ಕೊಂಡು ಬ್ಲೌಸ್ ತೋಳು ಕಟ್ ಮಾಡ್ಕೊಳ್ತಾ ಇದ್ದೀನಿ. ತೋಳುದ್ದ ಬಂದಿರೋದು 6.5 ಇದೆ. ನಾನು ಎಕ್ಸ್ಟ್ರಾ ಒಂದು 6 ಇದೆ. ನಾನು ಎಕ್ಸ್ಟ್ರಾ 1 ಇಂಚ್ ಎಕ್ಸ್ಟ್ರಾ ಇಟ್ಟಿದ್ದೀನಿ, 7 ಇಂಚ್ ಇಟ್ಟಿದ್ದೀನಿ. ಯಾಕಂದ್ರೆ ಮೇಲೆ ಮತ್ತೆ ಈ ಕಡೆ ತೋಳಿನ ಹತ್ರ ಸ್ಟಿಚ್ ಅರ್ಧ ಇಂಚ್ ಹೋಗುತ್ತಲ್ಲ, ಅದಕ್ಕೋಸ್ಕರ ನಾನು 7 ಇಂಚು ಇಟ್ಕೊಳ್ತಾ ಇದ್ದೀನಿ. ಇದು ಕಂಕ್ಳಿನ ಸುತ್ತಳತೆ ಬಂದು ಇವತ್ತು 7.5 ಇದೆ.
ಉದ್ದಿ ನಾವು ಮಾರ್ಕ್ ಮಾಡ್ಕೊಬೇಕು, ಅಲ್ಲೊಂದು ಪಾಯಿಂಟ್ ಮಾಡ್ಕೊಂಡು ಅಲ್ಲಿಂದ ನಾವು ಈ ರೀತಿ ನಾವು ಶೇಪ್ ತಗೊಳ್ಬೇಕಾಗುತ್ತೆ. ಶೇಪ್ ತಕೊಂಡು ತೋಳು ತುಂಬಾ ಉದ್ದ ಇಲ್ಲ, 7 ಇಂಚ್ ಅಷ್ಟೇನೆ ಇರೋದು. ತೋಳಿನ ಸುತ್ತಳತೆ ಈ ರೀತಿ ನಾನು ಮಾರ್ಕ್ ಮಾಡ್ಕೊಂಡೆ. ಇಷ್ಟೇ ಇದು. ಏನು ಕಟ್ ಮಾಡ್ಕೊಳ್ಳೋಣ ಬನ್ನಿ. ತೋಳ್ದು ತೋಳು ಕಟಿಂಗ್ ಆಯ್ತು. ಈಗ ನೆಕ್ಸ್ಟ್ ಬಂದು ಬೆಲ್ಟ್ ಪಟ್ಟಿ. ಬೆಲ್ಟ್ ಪಟ್ಟಿ ಸ್ವಲ್ಪ ಪೀಸ್ ಇತ್ತಲ್ಲ, ಹಂಗಾಗಿ ಜೊತೆಲೆ ಇದು ಕಟ್ ಮಾಡ್ಕೊಂಡೆ. ಇದು ಬೆಲ್ಟ್ ಪಟ್ಟಿ ಬಂದು ಉದ್ದ 3.5 ಇದೆ. ಉದ್ದ 3.5 ಇದೆ. ನಾನು ಇದನ್ನ ನೋಡ್ಕೊಂಡು ಫಸ್ಟ್ 3.5 ಇಟ್ಕೊಂಡು 3.5ಇಂದ 5.5 ಮಧ್ಯ ಇಟ್ಕೊಂಡು ಮಧ್ಯದಿಂದ ಈ ಕಡೆ 5.5 ಮಾಡ್ಕೊಂಡು ಕ್ರಾಸ್ ಆಗಿ ತಗೊಂಡು ಬೆಲ್ಟ್ ಪಟ್ಟಿ ರೆಡಿ ಮಾಡ್ಕೊಳ್ತೀನಿ. ಈಗ ನಾನು ಈ ರೀತಿ ಕ್ರಾಸ್ ಆಗಿ ಮಾರ್ಕ್ ಮಾಡ್ಕೊಂಡು ಬೆಲ್ಟ್ ಪಟ್ಟಿನ ಒಂದು ಎಷ್ಟು ಇಂಚ್ ತಗೊಳ್ತೀನಿ, ಒಂದು 11.5 12 ಇಂಚ್ ತಗೊಳ್ತೀನಿ ಅಷ್ಟೇನೆ. ಒಬ್ಬರು ತುಂಬಾ ದಪ್ಪ ಇದ್ರೆ ನೋಡ್ಕೊಂಡು ಬೆಲ್ಟ್ ಪಟ್ಟಿ ದೊಡ್ಡದಾಗಿ ತಗೋಬೇಕಾಗುತ್ತೆ. ಇವರು ಮೀಡಿಯಂ ಆಗಿದ್ದಾರೆ, ಹಂಗಾಗಿ ನಾನು 12 11.5 ತಗೊಂಡಿದ್ದೀನಿ. ಬೆಲ್ಟ್ ಪಟ್ಟಿ ಆಯ್ತು. ನೆಕ್ಸ್ಟ್ ಈ ಬ್ಲೌಸ್ ಅಷ್ಟೇನೆ ತೋಳುನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಸೇಮ್ ಮೆಜರ್ಮೆಂಟ್. ಉದ್ದ ಬಂದು 7 ಇಂಚ್ ಅಂದ್ರೆ ಒಂದು 6 ಇದೆ. ಏಳುವರೆ. ಈಗ ನಾನು ಶೇಪ್ ತಗೊಳ್ತಾ ಇದ್ದೀನಿ. ಇದು ಬೆಲ್ಟ್ ಪಟ್ಟಿ ನಾನು ಕಟ್ ಮಾಡಿದ್ನಲ್ಲ, ಅದೇ ರೀತಿ ಅದ್ರ ಮೇಲೆ ಇಟ್ಕೊಂಡು ನಾನು ಕಟ್ ಮಾಡ್ಕೊಳ್ತೀನಿ. ನಾನು ಯಾವ ರೀತಿ ಬ್ಲೌಸ್ ಕಟ್ ಮಾಡಿದೆ ಅನ್ಕೊಂಡು ನಾನು ಎಷ್ಟು ನೀಟಾಗಿ ತೋರಿಸಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಸಪೋರ್ಟ್ ಮಾಡಿ. ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ. ಕಲಿಯೋರಿಗೆ ತುಂಬ ಈಸಿ ಅಂತ ಅನ್ಸುತ್ತೆ. ನಾವು ಮೊದಲನೆಯಿಂದ ಯಾವ್ದ್ಯಾವ್ದು ತಗೊಳ್ಬೇಕು, ಯಾವ ರೀತಿ ನಾವು ಮೆಜರ್ಮೆಂಟ್ ತಗೊಳ್ಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಈಗ ಲೈನಿಂಗ್ ಪೀಸ್ ಒಬ್ರದ್ದು ಒಂದೇ ಮೆಜರ್ಮೆಂಟ್ ಅಲ್ಲಿ 2 ಬ್ಲೌಸ್ ಕಟಿಂಗ್ಸ್ ಆಯ್ತು. ಈಗ ಮೇನ್ ಬಟ್ಟೆನ ನಾವು ಈ ರೀತಿಯಾಗಿ ಇಟ್ಕೊಂಡು ನಾವು ಲೈನಿಂಗ್ ಪೀಸ್ ನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನ ಈ ರೀತಿ ಹಾಕಿ ಅದ್ರ ಮೇಲೆ ನಾವು ಇಟ್ಕೊಂಡು ಕಟ್ ಮಾಡ್ಕೊಬೇಕು.
ಇದು ಫ್ರಂಟ್ ಪಾರ್ಟ್ ಇದು. ನೋಡಿ ನಾವು ಲೈನಿಂಗ್ ಪೀಸನ್ನ ನಾವು ಮೆಜರ್ಮೆಂಟ್ ತಗೊಂಡು ಕಟ್ ಮಾಡ್ಕೊಂಡ್ಬಿಟ್ರೆ ಈಸಿಯಾಗಿ ಈ ಬಟ್ಟೆ ಮೇಲೆ ಇಟ್ಕೊಂಡು ಪಟ ಪಟ ಅಂತ ಕಟ್ ಮಾಡ್ಕೊಂಡ್ಬಿಡ್ಬೋದು. ಇದು ಈಗ ತೋಳ್ದನ್ನು ಅಷ್ಟೇ ಮೆಜರ್ಮೆಂಟ್ ಪೀಸ್ ಕೊಡ್ಬೇಕಾಗುತ್ತೆ. ಮೇನ್ ಬಟ್ಟೆಗೆ ಪೀಸ್ ಕೊಟ್ಟು ಸ್ಟಿಚ್ ಮಾಡಬೇಕಾಗುತ್ತೆ. ಲೈನಿಂಗಿಗೆ ಏನು ಪೀಸ್ ಕೊಡಂಗಿಲ್ಲ, ಮೇನ್ ಬಟ್ಟೆಗೆ ನಾವು ಪೀಸನ್ನು ಕೊಟ್ಟು ಜಾಯಿಂಟ್ ಮಾಡಿ ಬ್ಲೌಸ್ ಸ್ಟಿಚ್ ಮಾಡಬೇಕಾಗುತ್ತೆ. ಇನ್ನು ಮಿಕ್ಕಿರೋ ಬಟ್ಟೆನ ಬೆಲ್ಟ್ ಪಟ್ಟಿ, ಕ್ರಾಸ್ ಪಟ್ಟಿ, ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿಗಂತ ಇಟ್ಕೋಬಹುದು. ಇದು ನೆಕ್ಸ್ಟ್ ಬ್ಲೂ ಕಲರ್ದು ಸೇಮ್ ಅಳತೆಯಿಂದನೇ ಸೇಮ್ ಆಗಿ ಕಟ್ ಮಾಡ್ಕೊಳ್ಳೋದು. ಸೇಮ್ ಇದು ಅಷ್ಟೇ, ಮೇನ್ ಬಟ್ಟೆ ನಾವು ಇಟ್ಕೊಂಡು ಅದ್ರ ಮೇಲೆ ನಾವು ಲೈನಿಂಗ್ ಕಟ್ ಮಾಡಿದ್ದೀವಿ ಅದ್ರ ಮೇಲೆ ಇಟ್ಕೊಂಡು ನಾವು ಕಟ್ ಮಾಡೋದು. ಈ ಬ್ಲೌಸ್ ಸ್ಟಿಚ್ ಆದ್ಮೇಲೂ ಸಹ ಫೋಟೋ ನಾನು ಹಾಕ್ತೀನಿ, ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತೆ ತುಂಬ ಸಪೋರ್ಟ್ ಮಾಡಿ. ಇದು ಫ್ರಂಟ್ ಪಾರ್ಟ್. ಇದು ಈಗ ಸ್ಲೀವ್ ಕಟ್ ಮಾಡ್ಕೊಳ್ತೀನಿ. ಈಗ ಬ್ಯಾಕ್ ಫ್ರಂಟ್ ಆಯ್ತು, ಮತ್ತೆ ಸ್ಲೀವ್ ಕಟ್ ಮಾಡ್ಕೊಳ್ಬೇಕೀಗ. ಇದು ಬಟ್ಟೆ ಇದೆ, ಇದಕ್ಕೆ ನಾವು ಎಕ್ಸ್ಟ್ರಾ ಬಟ್ಟೆ ಜಾಯಿಂಟ್ ಮಾಡ್ಕೊಳ್ಳೋದಿರಲ್ಲ. ತೋಳ್ ಕಟಿಂಗು ಇದು ಆಯ್ತು. ಈಗ ನೆಕ್ಸ್ಟ್ ಬಂದು ಬೆಲ್ಟ್ ಪಟ್ಟಿ. ಈಗ ನಾನು ಕಟ್ ಮಾಡ್ಕೊಂಡಿದ್ನಲ್ಲ ಅದೇ ಪೀಸ್ ಇಂದ ಮೇಲಿಟ್ಕೊಂಡು ನಾನು ಮಿಕ್ಕಿರೋ ಪೀಸ್ ಅಲ್ಲಿ ಕಟ್ ಮಾಡ್ಕೊಳ್ತೀನಿ. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಅಂಡ್ ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತೆ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.